ದ್ವೇಷ ಭಾಷಣದ ಬಿಲ್ ಏನಿದೆ ವಿಧಾನಸಭೆಯಲ್ಲಿ ಅದು ಈ ಸರ್ಕಾರಕ್ಕೆ ಗೌರವ ಇದ್ದಿದ್ರೆ ಮಾನ ಮರ್ಯಾದೆ ಇದ್ದಿದ್ರೆ ಬಿಲ್ಲನ್ನು ಮಂಡಿಸುವಂಥದ್ದು ಅದಕ್ಕೆ ಚರ್ಚೆಗೆ ಅವಕಾಶ ಕೊಡುವಂಥದ್ದು ಅದು ಕಾನೂನಾತ್ಮಕ. ಯಾವುದೇ ಬಿಲ್ ಅಂದರೆ ಅದು ಕಾನೂನಾಗೋದು. ಯಾವುದೇ ಕಾನೂನು ಆಗಬೇಕಾದ್ರೆ ಜನರ ಮೇಲೆ ಅದು ಪರಿಣಾಮ ಏನಾಗುತ್ತೆ ಇದೆಲ್ಲ ಚರ್ಚೆ ಆಗಬೇಕು. ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಅದಕ್ಕೆ ಪ್ರಾವಿಷನ್ ಜಾಸ್ತಿ ಕೊಟ್ಟಿದ್ದಾರೆ. ವಿಧಾನಸಭೆ ಇರೋದು ಗಲಾಟೆ ಮಾಡೋದು ಅಥವಾ ಬೇರೆ ಚರ್ಚೆ ಅಲ್ಲ. ವಿಧಾನಸಭೆ ಇರೋದು ಪ್ರಮುಖವಾಗಿ ಬಿಲ್ ಮಾಡೋದು. ಆ ಬಿಲ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಈ ಯಾವುದು ವಾಕ್ ಸ್ವಾತಂತ್ರ್ಯ ದ್ವೇಷ ಭಾಷಣದ ಬಿಲ್ ಏನಿದೆ ಚರ್ಚೆ ಮಾಡೋಕ್ಕೆ ಅವಕಾಶ ನಾನು ಪ್ರಸ್ತಾವ ಮಾಡ್ತಾ ಇದ್ದೀನಿ ಅಪೋಸಿಷನ್ ಲೀಡರ್ ಆಗಿ. ಆಗಲೇ ಹೌದು ಎನ್ನುವರು ಹೌದು ಎಲ್ಲಿ ಅಂತ ಹೇಳ್ಬಿಟ್ಟು ಯಾಕೆ ಭಯ ಇವರಿಗೆ? ಚರ್ಚೆ ಆದರೆ ಇದರಲ್ಲಿರೋ ಉಳುಕುಗಳೇನಿದೆ ಇದು ಜನರಿಗೆ ಯಾವ ರೀತಿ ದ್ರೋಹ ಬಗೆತಾ ಇದ್ದಾರೆ ಗೊತ್ತಾಗ್ತೈತೆ ಅಂತ ಹೇಳಿ ಅದನ್ನು ಮುಚ್ಚಿಡುವಂತ ಕೆಲಸವನ್ನು ಮಾಡಿದ್ರು. ಬಿಲ್ಲನ್ನ ತರಾತುರಿಯಲ್ಲಿ ಪಾಸ್ ಮಾಡಿದ್ರು. ಇದು ಸ್ಪೀಕರ್ ಅವರ ನಡೆಯನ್ನು ಕೂಡ ನಮಗೆಲ್ಲ ಬೇಸರ ತಂದಿದ್ದು. ಮಾಡಬಾರ್ದಾಗಿತ್ತು. ಸಣ್ಣ ಪುಟ್ಟ ಗಲಾಟೆ ಆಗೋದು ವಿಧಾನಸಭೆಯಲ್ಲಿ ಸಾಮಾನ್ಯ. ಆಗೋದು ಒಂದು ನಿಮಿಷ ಅದನ್ನ ಕರೆದು ಮಾತಾಡಿದ್ರೆ ಅಲ್ಲಿಗೆ ಮುಗಿದೋಯ್ತು. ಬಟ್ ನಮ್ಮಲ್ಲಿ 15 ಜನ ಈ ಬಿಲ್ ಬಗ್ಗೆ ಮಾತಾಡೋದಿಲ್ಲ. ಅದಕ್ಕೆ ಬೆಳಕು ಚೆಲ್ಲಿ ಸರ್ಕಾರಕ್ಕೆ ಸದನ ಸಮಿತಿಗೆ ಒಪ್ಪಿಸಬೇಕು ಅಂತ ನಾವು ತೀರ್ಮಾನವನ್ನು ಮಾಡಿದ್ರು ಪಾರ್ಟಿಯಲ್ಲಿ. ಆದರೆ ಏಕಾಏಕಿ ಬಿಲ್ಲನ್ನು ಪಾಸ್ ಮಾಡಿರುವಂಥದ್ದು ಒಳ್ಳೆಯದಲ್ಲ. ಈಗ ಗವರ್ನರ್ಗೆ ಹೋಗಿದೆ. ಸೋಮವಾರ ಬೆಳಗ್ಗೆ ನಾನು ಮತ್ತು ರಾಜ್ಯದ ಅಧ್ಯಕ್ಷರು ಛಲವಾದಿ ನಾರಾಯಣ ಸ್ವಾಮಿಯವರು ನಮ್ಮ ಇತರ ಮುಖಂಡರುಗಳೆಲ್ಲರೂ ಗವರ್ನರನ್ನು ಭೇಟಿ ಮಾಡಿ ಆ ಬಿಲ್ಗೆ ಯಾವುದೇ ಕಾರಣಕ್ಕೂ ಸಹಿ ಆಗಬೇಡಿ, ಇದು ಜನರ ದ್ರೋಹ ಮಾಡುವಂಥ ಬಿಲ್ಲು, ವಾಕ್ ಸ್ವಾತಂತ್ರ್ಯವನ್ನು ಕಸಿಯುವಂಥದ್ದು, ಮಾಧ್ಯಮವನ್ನು ಹದ್ದುಬಸ್ತಲ್ಲಿ ಇಟ್ಕೊಳ್ಳೋದು, ಮಾಧ್ಯಮವನ್ನು ಕತ್ತಿಸ್ಕೊಳ್ಳುವಂಥ ಒಂದು ಪ್ರಯತ್ನ 1975ನೇ ಇಸ್ವಿಯಲ್ಲಿ ಎಮರ್ಜೆನ್ಸಿ ಅಂತಂದು ಕಾಂಗ್ರೆಸ್ ಅವರು ಮಾಡಿದ್ರು. ಅದೇ ಚಾಳಿ ಅದೇನು ಹೇಳ್ತಾರೆ ಅದೇನು ಅಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ ಅದಲ್ಲ, ಹಂಗೆ ಅವ್ರ ಚಾಳಿನೇ ಹಂಗೆ. ವಾಕ್ ಸ್ವಾತಂತ್ರ್ಯ ಕಸಿಬೇಕು, ಮಾಧ್ಯಮದ ಮೇಲೆ ಏರಬೇಕು, ಇದು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ವಿಜೇಂದ್ರ ಅವರು ಎಲ್ಲರೂ ಕೂಡ ನಾವು ಸೋಮವಾರ ಹೋಗ್ತಾ ಇದ್ರಿ. ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ, ನಾನೇ ಮಾತಾಡಿ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ಸೊ ಸೋಮವಾರ ಹೋಗಿ ಗವರ್ನರ್ಗೆ ಬಹಳ ಇದರಿಂದ ಆಗುವಂಥ ಅನಾಹುತಗಳನ್ನು ಗವರ್ನರ್ಗೆ ವಿವರಿಸ್ತೀವಿ. ಯಾಕಂದ್ರೆ ಅವರೇ ರಾಜ್ಯದ ಮೊದಲ ಪ್ರಜೆ, ಅವರೇ ಹೆಡ್. ಅದಕ್ಕೆ ಅವ್ರಿಗೆ ನಮ್ಮ ಅಹವಾಲು ಇಲ್ಲಿ ನಾವು ಹೇಳಕ್ಕೆ ಅಹವಾಲೇ ಬಿಡಲಿಲ್ಲ. ಅದಕ್ಕೆ ನಮ್ಗೆ ಬೇರೆ ದಾರಿ ಇಲ್ಲ. ನಾವು ಗವರ್ನರ್ಗೆ ಹೋಗಿ ಆಗಿರುವಂಥ ತಪ್ಪನ್ನು ಸರಿ ಮಾಡಿ ಅಂತೇಳಿ ನಾವು ಗವರ್ನರ್ ಅವರಿಗೆ ವಿನಂತಿಯನ್ನು ಮಾಡ್ತೀವಿ. ಸರ್, ದ್ವೇಷ ಭಾಷಣ ಬಿಲ್ ಪೆಂಡಿಂಗ್ ಇಟ್ಟಿದ್ದಾರೆ. ಆದರೆ ಒಳ ಮೀಸಲಾತಿಯ ಮಸೂದೆ ಏನಿದೆ ಅದನ್ನ ವಾಪಸ್ ಕಳಿಸ್ತಾರೆ ಸ್ಪಷ್ಟೀಕರಣಕ್ಕೋಸ್ಕರ. ಯಾಕಂದ್ರೆ ಈಗಾಗಲೇ ಮಸೂದೆ ಮಂಡನೆಯಾಗಿ ರಾಜ್ಯಪಾಲರ ಒಪ್ಪಿಗೆ ಸಿಕ್ಬಿಟ್ಟಿದ್ರೆ ಒಂದಷ್ಟು ನೇಮಕಾತಿಗಳಾಗೋದಕ್ಕೆ ಗೊಂದಲಗಳು ಪರಿಹಾರ ಆಗುತ್ತೆ. ನೋಡಿ, ಗವರ್ನರ್ ಕ್ಲಾರಿಫಿಕೇಶನ್ಸ್ ಹೇಳಿದ್ದಾರೆ. ಏನೇ ಕಾನೂನು ಆಗಬೇಕಾದ್ರೂ ತಪ್ಪು ಸರಿಗಳನ್ನ ಚರ್ಚೆ ಮಾಡಬೇಕು. ಅದು ಪ್ರಜಾಪ್ರಭುತ್ವ. ದಟ್ ಈಸ್ ಡೆಮಾಕ್ರಸಿ. ದಟ್ ಈಸ್ ದ ಬ್ಯೂಟಿ ಆಫ್ ದ ಡೆಮಾಕ್ರಸಿ. ಆ ದೃಷ್ಟಿಯಿಂದ ಮಾಡಿದ್ದಾರೆ. ಅದೇನು ಪ್ರಶ್ನೆ, ಅದೇನು ಉದ್ಭವ ಆಗಲ್ಲ. ಮೀಸಲಾತಿದ್ದು ಕೂಡ ಕಾನೂನಾತ್ಮಕವಾಗಿ ಏನ್ ಸರಿ ಇದೆ ನೋಡಿ ಮಾಡ್ತಾರೆ ಅಂತ ಅನ್ಸುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.